ನಮ್ಮ ಹಾಸನ ಜಿಲ್ಲೆಯಲ್ಲಿ PUC ಪರೀಕ್ಷೆಯಲ್ಲಿ ಸುಮಾರು 48 ವಿಶೇಷ ಚೇತನ ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರಿಗೆ ಆಗ್ತಕ್ಕಂತ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಕೆಲವು ಮಕ್ಕಳು ಮಧುಮೇಹದಿಂದ ಒಳಗಾಗಿರ್ತಾರೆ ಮತ್ತು ಆಹಾರ ಅವರಿಗೆ ತೊಂದರೆ ಆಗ್ತದೆ. ಅಂತಹ ಮಕ್ಕಳನ್ನು ಸಹ ನಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಅವರನ್ನು ಗುರುತಿಸಿ ಅವರ ಕೋರಿಕೆ ಮೇರೆಗೆ ಅವರಿಗೆ ಆಹಾರ ತಿನಿಸುಗಳನ್ನು ಮತ್ತು ಮೆಡಿಸಿನ್ಸ್ ಅವರಿಗೆ ತಗೊಳ್ಳಿಕ್ಕೆ ಅವಕಾಶವನ್ನು ಸಹ ಮಧ್ಯದಲ್ಲಿ ಅವಕಾಶ ಮಾಡಿಕೊಡಲಿಕ್ಕೆ ಮಾಡಿದ್ದೇವೆ. ಸೊ ಜೊತೆಗೆ ನಾನು ಮಕ್ಕಳಲ್ಲಿ ಕೋರ್ಕೊಳ್ಳೋದು ಇಷ್ಟೇ, ನಮ್ಮ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ 40 ನಿಮಿಷ ಮುಂಚಿತವಾಗಿ ಬರಬೇಕು. ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಆತಂಕಕ್ಕೆ ಒಳಗಾಗಬಾರ್ದು, ಗೊಂದಲಕ್ಕೆ ಒಳಗಾಗಬಾರ್ದು. ಯಾಕಂದರೆ 3 ಕಡೆಗಳಲ್ಲಿ ಪೋಸ್ಟರ್ಸ್ ಹಾಕಿರ್ತವೆ, ಪರೀಕ್ಷಾ ಲೀಸ್ಟನ್ನು ಹಾಕಿರ್ತಾರೆ. ಹಾಗಾಗಿ ಯಾವುದೇ ಗೊಂದಲ ಇರೋದಿಲ್ಲ. 40 ನಿಮಿಷ ಬೇಗ ಬನ್ನಿ. ನಮ್ಮ KSRTC ಮತ್ತು ಸಿಬ್ಬಂದಿಯವರಿಗೆ ನಾವು ತಿಳಿಸಿದ್ದೇವೆ, ಕಡ್ಡಾಯವಾಗಿ ಯಾವುದೇ ಅಲ್ಲಿ ಟ್ರಾನ್ಸ್ಪೋರ್ಟ್ ಸಂಚಾರಿ ವಿಷಯದಲ್ಲಿ ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕ್ರಮ ತೆಗೆದುಕೊಳ್ಬೇಕು. ವಿದ್ಯಾರ್ಥಿಗಳು ಪರೀಕ್ಷೆ ಬರೀಲಿಕ್ಕೆ ಹೋಗೋ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಒಂದು ಆರೋಗ್ಯ ತಪಾಸಣಾ ಟೀಮನ್ನು ಇಟ್ಟಿದ್ದೇವೆ ತಪಾಸಕರಿಗೆ. ಯಾಕಂದರೆ ಮಕ್ಕಳಿಗೆ ಏನಾದರೂ ಸಡನ್ ಈಗ ORS ಪ್ಯಾಕ್ ಅಂದರೆ ಮಕ್ಕಳಿಗೆ ಡಿಹೈಡ್ರೇಷನ್ ಆದರೆ, ಅವರಿಗೆ ಒಂದು ಇಮಿಡಿಯೇಟಾಗಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾದರೆ ಇಂತಹದಕ್ಕೆ ಕೂಡಲೇ ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮತ್ತು ಒಂದು ಟೀಮ್ ಪ್ರತಿ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಸಹ ನಾವು ನಿಯೋಜನೆ ಮಾಡಿದ್ದೇವೆ, ಮಾಡಲಿಕ್ಕೆ ತಯಾರಿ ನಡೆಸಿದ್ದೇವೆ. ಸೊ ಅಷ್ಟೇ ಅಲ್ಲದೆ ಈ ವಿದ್ಯುತ್ ವ್ಯತ್ಯಯನೂ ಸಹ ಆಗಬಾರ್ದು. ಯಾಕಂದರೆ ನಾವು CCTV ಹಾಕಿರ್ತವೆ, ನೆಟ್ವರ್ಕ್ ವಿಷಯ ಇರ್ಬೋದು, ವಿದ್ಯುತ್ ವ್ಯತ್ಯಯ ಆಗಬಾರ್ದು. ಈ ಎಲ್ಲ ಕ್ರಮಗಳಿಗೂ ಸಹ ನಾವು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಹೀಗೆ ಒಟ್ಟಾರೆ ಸಮಗ್ರವಾಗಿ ಜಿಲ್ಲಾಡಳಿತ ಪರೀಕ್ಷೆಯನ್ನು ಈ ಬಾರಿಯೂ ಸಹ ತುಂಬ ಪಾರದರ್ಶಕತೆಯಿಂದ ಮತ್ತು ಯಾವುದೇ ಗೊಂದಲಕ್ಕೆ ಈಡಾಗದೆ ಪರೀಕ್ಷೆಯನ್ನು ನಡೆಸಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ. ಆ ರೀತಿ ತಯಾರಿಯನ್ನು ಸಿದ್ಧತೆಯನ್ನು ಸಹ ಮಾಡಿಕೊಳ್ಳಲಾಗಿದೆ. ಸೊ ಈ ಮೂಲಕ ನಾನು ಹೇಳೋದು ಇಷ್ಟೇ, ನಮ್ಮ ಮಕ್ಕಳಿಗೆ ಈಗ ಆಲ್ರೆಡಿ ಹೇಳಿದೆ, ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ, ನಿದ್ದೆಯನ್ನು ಚೆನ್ನಾಗಿ ಮಾಡಿ, ಆತಂಕ ಬೇಡ. ಇದು ಒಂದು ಪರೀಕ್ಷೆ ಅಷ್ಟೇ, ಇದು ಒಂದು ಮುಖ್ಯ ಪರೀಕ್ಷೆ ಆಗಿದ್ದರೂ ಸಹ ಇದು ನಿಮ್ಮ ಜೀವನದ ಒಂದು ಸಣ್ಣ ಒಂದು ಶಿಕ್ಷಣದಲ್ಲಿ ಒಂದು ಪರೀಕ್ಷೆ ಅಷ್ಟೇ. ಅದನ್ನು ಸಂತೋಷವಾಗಿ ಯಾವುದೇ ಗಾಬರಿಗೆ ಒಳಗಾಗದಲೇ ಪರೀಕ್ಷೆಯನ್ನು ಬರೀರಿ ಮತ್ತು ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಮತ್ತು ನಮ್ಮ ಹಾಸನ ಜಿಲ್ಲೆಗೂ ಸಹ ಒಳ್ಳೆಯ ಫಲಿತಾಂಶವನ್ನು ನೀಡ್ತೀರಾ ಅಂತ ನಾನು ನಂಬಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.